ನ್ಯಾಯಕ್ಕಾಗಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧನ್ಯ. ಟುಡೇ ರಾಯಚೂರು ಟಿವಿಗೆ ಸ್ವಾಗತ. ಇಂದು ದಿನಾಂಕ 28/11/2025 ಬೆಳಿಗ್ಗೆ 10 ಗಂಟೆ ಸಮಯದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರ ಸಮಕ್ಷಮದಲ್ಲಿ ಗೀತಾ ಕ್ಯಾಂಪಿನ ಶ್ರೀಮತಿ ರೇಣುಕಮ್ಮ ಶ್ರೀ ಬಸಪ್ಪ ಇಟ್ಲಾಪುರ್ ಇವರ ಮಗನಾದ ಮೂರ್ತಿ, ಶ್ರೀಮತಿ ಬಾಳಮ್ಮ ಶ್ರೀ ದುರ್ಗಪ್ಪ ಮೇಗೂರು ಇವರ ಮಗಳಾದ ಪಾರ್ವತಿಯವರ ಸರಳ ವಿವಾಹವನ್ನು ಬುದ್ಧ ಬಸವ ಅಂಬೇಡ್ಕರ್ ಇವರ ತತ್ವ ಸಿದ್ಧಾಂತದ ಆಧಾರದಲ್ಲಿ ನವಜೋಡಿಗಳು ಸರಳ ವಿವಾಹದ ಮೂಲಕ ತಮ್ಮ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡಿದರು. ಪದವೀಧರಳಾದ ಪಾರ್ವತಿ, ವಾಹನ ಚಾಲಕರಾದ ಮೂರ್ತಿ ಇವರಿಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಇಬ್ಬರು ಒಂದೇ ಸಮಾಜಕ್ಕೆ ಸೇರಿದವರಾಗಿದ್ದು, ಇವರಿಬ್ಬರ ಮದುವೆಗೆ ಹುಡುಗಿಯ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ ಕಾರಣ ದಲಿತ ಪರ ಸಂಘಟನೆಯ ಒಕ್ಕೂಟದ ಮುಖಂಡರು ಹುಡುಗಿಯ ಕುಟುಂಬಸ್ಥರಿಗೆ ಮನವೊಲಿಸಲು ಪ್ರಯತ್ನಿಸಿದರು. ಒಪ್ಪದಿರುವ ಕಾರಣ ಸಮಾಜದ ಮುಖಂಡರು, ಚಿಂತಕರು ಮತ್ತು ಹುಡುಗನ ತಂದೆ ತಾಯಿಗಳು ಸೇರಿ ಪದವೀಧರಳಾದ ಪಾರ್ವತಿಯ ಒಪ್ಪಿಗೆಯ ಮೇರೆಗೆ ಹುಡುಗಿಯ ತಂದೆ ತಾಯಂದಿರ ಸ್ಥಾನದಲ್ಲಿ ನಿಂತುಕೊಂಡು ಸರಳ ವಿವಾಹವನ್ನು ಮಾಡಿಸಿ ಮಾನವೀಯತೆ ಮೆರೆದರು. ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡರಾದ ಮರಿಯಪ್ಪ ಜಾಲಿಹಾಳ್, ಅಂಬ್ರೂಸ್ ಕೊಡ್ಲಿ, ಅಲ್ಲಮಪ್ರಭು ಪೂಜಾರ್, ರಾಮಣ್ಣ ಸಾಸಲಮರಿ, ನಾಗರಾಜ್ ನಾಯಕ ಗುಂಜಳ್ಳಿ ಹಾಗೂ ಎಚ್ ಮರಿಯಪ್ಪ ವಕೀಲರು, ಎಡಗಿಬಾಳ್ ಚಾರಿಟೇಬಲ್ ಟ್ರಸ್ಟಿನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಎಚ್ ಮರಿಯಪ್ಪ ವಕೀಲರು, ಎಡಗಿಬಾಳ್ ಸಿಂಧನೂರು ಹಾಗೂ ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಾಗೂ ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಶ್ರೀ ಅಂಬ್ರೂಸ್ ಕೊಡ್ಲಿ ಮಾತನಾಡಿದರು. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ, ಇವತ್ತೇನು ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಾವೇನು ಇವತ್ತು ಸಮಾಜದ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ, ಆ ತೊಡಗಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿರೋದ್ರಿಂದ ಇವತ್ತು ಈ ಪ್ರೀತಿಸಿದ ನವ ಯುವಕ ಯುವತಿಯನ್ನು ಅವರ ಕಟ್ಟು ಪಾಡುಗಳನ್ನು ಎದುರಿಸಿ ಬಂದಂಥ ಸಂದರ್ಭದಲ್ಲಿ ಇವರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದೇವೆ. ಇದಕ್ಕೆ ನಮ್ಮ ಮರಿಯಪ್ಪ ವಕೀಲರು, ನಮ್ಮ ಸಮಾಜದ ಹಿರಿಯರಾದಂಥ ಮರಿಯಪ್ಪಣ್ಣವರು, ರಾಮಣ್ಣವರು, ಇಲ್ಲಿರ್ತಕ್ಕಂಥ ಕಾರ್ ಸ್ಟ್ಯಾಂಡಿನ ಯುವಕರು ಎಲ್ಲರೂ ಸೇರಿ ಇವರಿಗೆ ನಾವು ಬೆಂಗಾಲಾಗಿ ಇದ್ದು ಅವರ ಜೀವನಕ್ಕೆ ನಾವು ಸಾಥಿಯಾಗಿ ನಿಲ್ಲುತ್ತೇವೆ. ಕರ್ನಾಟಕದಲ್ಲಿ ಸಂಸ್ಕೃತಿ ಯಾವಾಗಲೂ ಯಾರು ಬೆಂದ್ಬಿಡಲ್ಲ. ಅದೇ ರೀತಿ ತಾವೆಲ್ಲರೂ ನಮಗೆ ಸಾಕ್ಷಿಗಳಾಗಿ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಎಚ್ ಮರಿಯಪ್ಪ ವಕೀಲರು, ಹೆಡಗಿಬಾಳ್ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಮರಿಯಪ್ಪ ಹೆಡಗಿಬಾಳ್ ವಕೀಲರು, ಸಿಂಧನೂರು ಮಾತನಾಡಿ, ಕೋರ್ಟ್ ಕಚೇರಿಗಳಿಗಿಂತ ಸಮಾಜವೇ ಮುಖ್ಯ. ಮೊದಲು ಏನೇ ಸಮಸ್ಯೆಗಳಿದ್ದರೂ ಸಮಾಜದಲ್ಲಿ ಬಗೆಹರಿಸಿಕೊಳ್ಳಬೇಕು. ಸಮಾಜದ ಕೈ ಮೀರಿದ ನಂತರ ಕೋರ್ಟ್ ಕಚೇರಿಗಳಿಗೆ ಹೋಗಬೇಕು. ಮೊದಲು ಸಮಾಜ, ನಂತರ ಕೋರ್ಟ್ ಕಚೇರಿ. ಹಾಗಾಗಿ ಇಂದು ಒಂದೇ ಸಮಾಜಕ್ಕೆ ಸೇರಿದ ನವಜೋಡಿಗಳಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರು ಈ ಜೋಡಿಗಳಿಗೆ ಸರಳ ವಿವಾಹ ಮಾಡಿಸುವ ಮುಖಾಂತರ ಸಮಾಜದ ಗೌರವವನ್ನು ಎತ್ತಿ ಹಿಡಿದು ಸಮಾಜಮುಖಿ ಕೆಲಸ ಮಾಡಿ ಮಾದರಿಯಾಗಿದ್ದಾರೆಂದು ಹೇಳಿದರು. ಮತ್ತು ನವಜೋಡಿಗಳಿಗೆ 100 ವರ್ಷಗಳ ಕಾಲ ದೀರ್ಘ ಸುಮಂಗಲಿಯಾಗಿ ಬಾಳಲಿ ಎಂದು ಹಾರೈಸಿದರು. ಇದು ನಮಗೆ ಒಂದು ಸರಳ ವಿವಾಹ ಮಾಡಬೇಕು. ಇಬ್ಬರು ಒಂದೇ ಸಮಾಜದವರು, ಒಂದೇ ಕ್ಯಾಸ್ಟ್ನವರು. ನಮ್ಮ ಮಕ್ಕಳ ಮದುವೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಮಾಡಿದ್ದೇವೆ. ಅವ್ರ ಜೀವನ ಸುಗಮವಾಗಿರಲಿ, ಅವ್ರ ಜೊತೆಯಾಗಿರಲಿ. ಆ ಹುಡುಗಿ ತುಂಬ ವಿದ್ಯಾವಂತಳಿದಾಳ, ಹುಡುಗನು ಒಳ್ಳೆಯ ಹುಡುಗ ಇದ್ದಾನ. ಅವರು ಚೆನ್ನಾಗಿದ್ದು ಅವರು 100 ವರ್ಷ ದೀರ್ಘ ಸುಮಂಗಲಿಯಾಗಿ ಆಯುಷ್ಮಾನರಾಗಿ ಬಾಳಲಿ. ಅವರಿಗೆ ನಮ್ಮದು ಎಲ್ಲ ರೀತಿಯಿಂದ, ನಮ್ಮ ಸಮಾಜದ ಕಡೆಯಿಂದ ಎಲ್ಲ ರೀತಿಯಿಂದ ಅವರಿಗೆ ಸಪೋರ್ಟ್ ಇರ್ತದೆ. ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಹಿರಿಯ ದಲಿತ ಮುಖಂಡರಾದ ಶ್ರೀ ಮರಿಯಪ್ಪ ಜಾಲಿಹಾಳ್ ಮಾತನಾಡಿದರು. ಅಂಬಾದೇವಿಯ ಸಮ್ಮುಖದಲ್ಲಿ ಈ ಒಂದು ಮಾಂಗಲ್ಯ ಧಾರಣೆಯನ್ನು ಮಾಡುವುದರ ಜೊತೆಗೆ ನಿಮ್ಮ ಕಷ್ಟ ಸುಖಗಳನ್ನು 4 ಗೋಡೆಗಳ ಮಧ್ಯೆ ಹಂಚಿಕೊಳ್ಳುತ್ತಾ ನಿಮ್ಮ ಸಂಸಾರ ಸುಖವಾಗಿ ಸಾಗಿಸುತ್ತಾ ಇರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ ಮತ್ತು ಅತ್ತೆ ಮಾವಂದಿರೊಂದಿಗೆ ಸಹಭಾಗಿತ್ವದಿಂದ ಮತ್ತು ಸಹಬಾಳ್ವೆಯಿಂದ ಜೀವನ ಸಾಗಿಸಬೇಕು.